ನಮಸ್ಕಾರ ಟ್ರೇಡರ್ಸ್, ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಇವತ್ತು ಆಪ್ಷನ್ ಚೈನ್ ಬಗ್ಗೆ ಹೇಳಿಕೊಡ್ಲಿಕ್ಕಿದ್ದೇನೆ. ನಾನು ಆಲ್ರೆಡಿ ಆಪ್ಷನ್ ಚೈನ್ ಬಗ್ಗೆ ಮೊದಲಿಗೆ ಮಾಡಿದ್ದೇನೆ, ಆದರೆ ಅದು ಸರಿಯಾಗಿ ಅರ್ಥ ಆಗ್ಲಿಕ್ಕಿಲ್ಲ ನಿಮಗೆ. ಅದು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಮಾಡಿದಲ್ವಾ, ಹಾಗಾಗಿ ನಾನು ಇವತ್ತಿನ ಕ್ಲಾಸಲ್ಲಿ ಆಪ್ಷನ್ ಚೈನ್ ಮಾಡ್ತಿದ್ದೇನೆ. ಆಪ್ಷನ್ ಚೈನ್ ಅಲ್ಲಿ ಕಲೀಲಿಕ್ಕೆ ತುಂಬಾನೇ ಇದೆ. ಇದು ಮಾತ್ರ ಈ ಕ್ಲಾಸ್ ಅನ್ನು ಮಾತ್ರ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ನಿಮಗೆ. ಇದು ಗೊತ್ತಾಗದಿದ್ರೆ ನಿಮಗೆ ಟ್ರೇಡ್ ಅಲ್ಲಿ ಲಾಸ್ ಆಗ್ತದೆ ತುಂಬಾ. ಇದು ನಿಮಗೆ ಕರೆಕ್ಟ್ ಗೊತ್ತಿದ್ರೆ ಟ್ರೇಡ್ ಅಲ್ಲಿ ಲಾಸ್ ಆಗೋದಿಲ್ಲ. ಹಾಗಾಗಿ ಇದನ್ನು ನೀವು ಪ್ರಾಪರ್ ಆಗಿ ಕಲಿಬೇಕು, ಆಯ್ತಾ. ನಾನು ಆಪ್ಷನ್ ಚೈನ್ ತುಂಬಾನೇ ಇರೋದ್ರಿಂದ ನಾನು ಅದು ಮೂರು ಕ್ಲಾಸ್ ಮಾಡ್ತೇನೆ. ಆಪ್ಷನ್ ಚೈನ್ 1, ಆಪ್ಷನ್ ಚೈನ್ 2, ಆಪ್ಷನ್ ಚೈನ್ 3 ಅಂತ 3 ಪಾರ್ಟ್ ಮಾಡ್ತೇನೆ. ಅದು ಒಂದೇ ಕ್ಲಾಸ್ ಅಲ್ಲಿ ನಾನು ಮಾಡಿದ್ರೆ ಅದು ನಿಮಗೆ ಲಾಸ್ಟಿಗೆ ತಲೆಗೆ ಹೋಗ್ಲಿಕ್ಕೆ ಇಲ್ಲ. ಹಾಗಾಗಿ ನಾನು ಪಾರ್ಟ್ ಪ್ರಕಾರ ಮಾಡ್ತೇನೆ, ಸ್ವಲ್ಪನೇ ಮಾಡ್ತೇನೆ. ಆದ್ರೆ ನಿಮಗೆ ಯಾವಾಗ ಫ್ರೀ ಆಗ್ತದೆ ಆವಾಗ ನೋಡಿ. ಆದ್ರೆ 3 ಪಾರ್ಟ್ ಅನ್ನು ಒಂದೇ ಸಲ ನೋಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಇವತ್ತು ನೋಡಿ, ಇನ್ನೊಂದು ಪಾರ್ಟ್ ನಾಳೆ ನೋಡಿ, ಇನ್ನೊಂದು ಪಾರ್ಟ್ ನಾಡ್ದು ನೋಡಿ. ಆವಾಗ ತಲೆಯಲ್ಲಿ ಸರಿಯಾಗಿ ಕೂತ್ಕೊಳ್ತದೆ, ಆಯ್ತಾ. ನೀವು ಒಂದೇ ಸಲ ನೋಡ್ತಾ ಹೋದ್ರೆ ಏನಾಗ್ತದೆ, ಅದು ತಲೆ ಬಿಸಿಯಾಗಿ ಅದು ಗೊತ್ತಾಗ್ಲಿಕ್ಕಿಲ್ಲ. ಆಪ್ಷನ್ ಚೈನ್ ತುಂಬಾ ಕಷ್ಟನೇ, ಅದಕ್ಕೆ ನಾನು ಹೇಳ್ತಿದ್ದೇನೆ, ಆಯ್ತಾ. ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಒಂದು ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ಶೇರ್ ಮಾಡಿ, ಆದ್ಮೇಲೆ ಲೈಕ್ಸ್ ಕೊಡಿ, ಆಯ್ತಾ. ಇದುವರೆಗೆ ಯಾರೆಲ್ಲ ಅಕೌಂಟ್ ಓಪನ್ ಮಾಡಲಿಲ್ಲ, ನಾನು ದನ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದು. ನಾನು ದನ್ನಲ್ಲಿ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಬೇಕಂತಿದ್ದೀರಿ ಅವರೆಲ್ಲ ನಂದು QR ಕೋಡ್ ಮುಖಾಂತರನು ಓಪನ್ ಮಾಡಬಹುದು. ನಂದು QR ಕೋಡ್ ಈ ತರ ಇದೆ ನೋಡಿ, ಈ ತರ ಇದೆ. ಇದನ್ನು ಒನ್ ಮಿನಿಟ್. ಯಾರೆಲ್ಲ ಓಪನ್ ಮಾಡ್ಲಿಲ್ಲ ಅವರೆಲ್ಲ ನಂದು QR ಕೋಡ್ ಮುಖಾಂತರನು ಓಪನ್ ಮಾಡಬಹುದು. ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಎಲ್ಲ ಈಸಿ ಆಗ್ತದೆ, ಆಯ್ತಾ. ನೀವು ಅಕೌಂಟೇ ಓಪನ್ ಮಾಡದಿದ್ರೆ ಬರೀ ಕ್ಲಾಸ್ ನೋಡ್ತಿದ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ. ನೀವು ಅಕೌಂಟ್ ಓಪನ್ ಮಾಡಿ ಚಾರ್ಟ್ ಬಾಕ್ಸ್ ಅಲ್ಲಿ ಇದು ನಿಮ್ದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೀವು ಯಾವ ತರ ರೆಸಿಸ್ಟೆನ್ಸ್ ಹಾಕುದು, ಯಾವ ತರ ಟ್ರೆಂಡ್ ಲೈನ್ ಹಾಕುದು, ಯಾವ ತರ ಕ್ಯಾಂಡಲ್ಸ್ ಸ್ಟಡಿ ಮಾಡುದು, ಪ್ರೈಸ್ ಆಕ್ಷನ್ ಸ್ಟಡಿ ಮಾಡುದು, ಇದೆಲ್ಲ ನೀವು ಟ್ರೇಡಿಂಗ್ ಚಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕಾಗ್ತದೆ, ಅಪ್ಲೈ ಮಾಡ್ತಾ ಇರ್ಬೇಕಾಗ್ತದೆ, ಆಯ್ತಾ. ಆವಾಗ್ಲೇ ನಿಮ್ಗೆ ಟ್ರೇಡಿಂಗ್ ಅರ್ಥ ಆಗ್ತದೆ. ಇಲ್ಲಾಂತೀರ ನೀವು ಬರೇ ಕೇಳ್ತಾ ಹೋದ್ರೆ ನಿಮ್ಗೆ ಟ್ರೇಡಿಂಗ್ ಬರಲ್ಲ. ಹಾಗಾಗಿ ಫಸ್ಟಿಗೆ ನೀವು ಅಕೌಂಟ್ ಓಪನ್ ಮಾಡಿ, ಆದ್ಮೇಲೆ ನಂದು 1 ಇಂದ 22 ವಿಡಿಯೋಸ್ ಆಗಿದೆ. 1 ಇಂದ ಡೇ 22 ತನಕನು ವಿಡಿಯೋವನ್ನು ಒಂದನ್ನು ತಪ್ಪದೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬನ್ನಿ. ಆವಾಗ್ಲೇ ನಿಮ್ಗೆ ಟ್ರೇಡಿಂಗ್ ಕರೆಕ್ಟ್ ಆಗಿ ಬರ್ತದೆ. ಇದರಲ್ಲಿ ಮೇನ್ ಕ್ಲಾಸ್ ಅಂತ ಹೇಳಿದ್ರೆ ಟ್ರೇಡಿಂಗ್ ಅಲ್ಲಿ ಇವತ್ತು ನಾನು ಮಾಡ್ತಿದ್ದೇನಲ್ಲ, ಅದು ನಿಮ್ಗೆ ಮೇನ್ ಕ್ಲಾಸ್. ಅದು ಗೊತ್ತಾಗದಿದ್ರೆ ನಿಮ್ಗೆ ಟ್ರೇಡಿಂಗ್ ಗೊತ್ತಾಗಲ್ಲ, ಆಯ್ತಾ. ಟ್ರೇಡಿಂಗ್ ಅಲ್ಲಿ ಲಾಸ್ ಆಗೋದು ಜಾಸ್ತಿ. ಇದು ನಂದು QR ಕೋಡ್ ನೋಡಿ, ಇದು ನಂದು QR ಕೋಡ್. ಇದ್ರಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಟ್ರೇಡಿಂಗ್ ದನ್ ಅಕೌಂಟ್ ಓಪನ್ ಆಗ್ತದೆ, ಡಿಮ್ಯಾಟ್ ಅಕೌಂಟ್. ಇದ್ರಲ್ಲೂ ಸ್ಕ್ಯಾನ್ ಮಾಡಿ ಸಹ ನೀವು ಅಕೌಂಟ್ ಓಪನ್ ಮಾಡಬಹುದು. ಈ ಕೋಡ್ ಯೂಸ್ ಮಾಡಿ ಸಹ ನೀವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬಹುದು, ಆಯ್ತಾ. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದರಲ್ಲಿ ಮಾಡಿ, ಆಯ್ತಾ. ನೆಕ್ಸ್ಟ್ ಚಾರ್ಟ್ ಬಾಕ್ಸಿಗೆ ಹೋಗೋಣ. ನೆಕ್ಸ್ಟ್ ನಾನು ಇದರಲ್ಲಿ ಅಪ್ಲೈ ಮಾಡಿ ಇಟ್ಟಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತೇನೆ, ಆಯ್ತಾ. ನಾನಿವತ್ತು ಆಪ್ಷನ್ ಚೈನ್ ಬಗ್ಗೆ ಹೇಳ್ತಿದ್ದೀನಿ. ನಾನು ಆಪ್ಷನ್ ಚೈನ್ ಅಲ್ಲಿ ಒನ್ ಮಿನಿಟ್.
ಇಲ್ಲಿ ಆಯ್ತದು ನಾನು ಮಾಡಿದೆ. ಇಲ್ಲಿ ಆಯ್ತು. 1 ಮಿನಿಟ್ ಪುನಃ ಮಾಡ್ಬೇಕು. ಇಲ್ಲಿ ಬಂತು ನೋಡಿ. ಓಕೆ, ಅದೊಂದ್ಸಲ ಝೂಮ್ ಮಾಡುವಾಗ ಪುನಃ ಸ್ಮಾಲ್ ಆಗ್ತದೆ. ಆಪ್ಷನ್ ಚೈನ್ ಯಾಕೆ ನೋಡ್ಬೇಕು ಹೇಳಿ? ಆಪ್ಷನ್ ಚೈನ್ ಯಾಕೆ ನೋಡ್ಬೇಕಂತ ಹೇಳಿದ್ರೆ, ನಮ್ಗೆ ಆಪ್ಷನ್ ಚೈನ್ ಅಲ್ಲಿ ಮಾರ್ಕೆಟ್ ಅದು ಡೈರೆಕ್ಷನ್ ಗೊತ್ತಾಗ್ತದೆ ಆಯ್ತಾ. ಮಾರ್ಕೆಟ್ ಅದು ಸಪೋರ್ಟ್ ಏರಿಯಾ ಯಾವುದು, ರೆಸಿಸ್ಟೆನ್ಸ್ ಏರಿಯಾ ಎಲ್ಲಿದೆ, ಅದು ನಮ್ಗೆ ಆಪ್ಷನ್ ಚೈನ್ ಅಲ್ಲಿ ತಿಳಿಯುತ್ತದೆ ಆಯ್ತಾ. ನಾವು ಪ್ರೈಸ್ ಆಕ್ಷನ್ ಅನ್ನು ಕಲ್ತಿದ್ದೇವೆ ಅಲ್ವಾ. ನಾವೇನ್ ಮಾಡಿದ್ದೇವೆ, ನಾವು ಪ್ರೈಸ್ ಆಕ್ಷನ್ ಕಲ್ತಿದ್ದೇವೆ. ಇದು ಕಲ್ತಿದ್ದೇವೆ ನಾವು, ಇದು ಪ್ರೈಸ್ ಆಕ್ಷನ್. ಕ್ಯಾಂಡಲ್ಸ್ ಯಾವ ತರ ಮೂವ್ಮೆಂಟ್ ಆಗ್ಬೇಕು ಅದೆಲ್ಲ ನಾವು ಕಲ್ತಿದ್ದೇವೆ. ಹಾಗೆ ನಾವು ಆಪ್ಷನ್ ಚೈನ್ ಅನ್ನು ಕಲ್ತ್ರೆ ಉಂಟಲ್ಲ, ಅದರಲ್ಲಿ ನಮ್ಗೆ ಆಪ್ಷನ್ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ, ಅಪ್ಪಿಗೆ ಹೋಗ್ತದಾ ಡೌನಿಗೆ ಹೋಗ್ತದಾ ಅಂತ ನಮ್ಗೆ ತಿಳಿತದೆ ಆಪ್ಷನ್ ಚೈನ್ ಅಲ್ಲಿ ಆಯ್ತಾ. ಪ್ರೈಸ್ ಆಕ್ಷನ್ ಒಟ್ಟಿಗೆ ನಾವು ಇದು ಆಪ್ಷನ್ ಚೈನ್ ಅನ್ನು ನೋಡ್ಬೇಕಾಗ್ತದೆ. ಒಂದು ವೇಳೆ ಆಪ್ಷನ್ ಚೈನ್ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ತಿಳ್ಕೊಳ್ಳಿ, ಪ್ರೈಸ್ ಆಕ್ಷನ್ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ತಿಳ್ಕೊಳ್ಳಿ. ಪ್ರೈಸ್ ಆಕ್ಷನ್ ಡೌನಿಗೆ ಹೋಗ್ತಿದೆ, ಆಪ್ಷನ್ ಚೈನ್ ಮೇಲೆ ಹೋಗ್ತಿದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವು ಫಸ್ಟ್ ಗೆ ಇಂಪಾರ್ಟೆನ್ಸ್ ನೀವು ಆಪ್ಷನ್ ಚೈನಿಗೆ ಕೊಡ್ಬೇಕು ಆಯ್ತಾ. ಆಪ್ಷನ್ ಚೈನಿಗೆ ಕೊಡ್ಬೇಕು. ಒಂದು ವೇಳೆ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಆವಾಗ ನೀವು ಆಪ್ಷನ್ ಚೈನಿಗೆ ನೀವು ಇದು ಮಾಡ್ಬೇಕು. ಆಪ್ಷನ್ ಚೈನ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಆಗ್ತಿದೆ ಅಂತ ನೋಡ್ಬೇಕು. ಫಸ್ಟ್ ಗೆ ನಾವು ಪ್ರೈಸ್ ಆಕ್ಷನ್ ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಪ್ರೈಸ್ ಆಕ್ಷನ್ ಒಂದ್ ವೇಳೆ ಡೌನಿಗೆ ಹೋಗ್ತಿದ್ರೆ, ಆಪ್ಷನ್ ಚೈನ್ ಅಲ್ಲಿ ಮೇಲೆ ಹೋಗ್ತಿದ್ರೆ, ಅವಾಗ ನಾವು ಏನ್ ಮಾಡ್ಬೇಕು, ಆಪ್ಷನ್ ಚೈನಿಗೆ ಪ್ರೈಸ್ ಆಕ್ಷನ್ ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇರುವಾಗ ನಾವು ಆಪ್ಷನ್ ಚೈನ್ ಅನ್ನು ನೋಡ್ಬೇಕು. ಆವಾಗ ಸೆಲ್ಲರ್ಸ್ ಎಲ್ಲಿದ್ದಾರೆ, ಬೈಯರ್ಸ್ ಎಲ್ಲಿದ್ದಾರೆ ಅದರಲ್ಲಿ ಆಪ್ಷನ್ ಚೈನ್ ಅಲ್ಲಿ ನೋಡ್ಬೇಕು ಆಯ್ತಾ. ಮೊದಲಿಗೆ ನಾವು ಆಪ್ಷನ್ ಸೆಲ್ಲರ್ಸ್ ಮತ್ತೆ ಆಪ್ಷನ್ಸ್ ಬೈಯರ್ಸ್ ಅಂತ ಹೇಳಿದ್ರೆ ಯಾರು ಅಂತ ನೋಡುವ ಆಯ್ತಾ. ನೀವು ಫಸ್ಟ್ ಗೆ ಇದನ್ನೇ ಕಲಿಬೇಕಾಗ್ತದೆ. ಆಪ್ಷನ್ ಸೆಲ್ಲರ್ಸ್ ಅಂತ ಹೇಳಿದ್ರೆ ಯಾರು, ಆಪ್ಷನ್ಸ್ ಬೈಯರ್ಸ್ ಅಂತ ಹೇಳಿದ್ರೆ ಯಾರು ಅಂತ. ಇದರಲ್ಲಿ ಇಲ್ಲಿ ಆಪ್ಷನ್ಸ್ ಸೆಲ್ಲರ್ಸ್ ಇದ್ದಾರೆ ಆಯ್ತಾ. ಆಪ್ಷನ್ಸ್ ಸೆಲ್ಲರ್ಸ್ ಇದರಲ್ಲಿ ಬರೀಲಿಕ್ಕೆ ಆಗಲ್ಲ, ಇದು ಡ್ರಾಯಿಂಗ್ ಟೂಲ್ ಅಲ್ಲ. ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ಇದ್ದಾರೆ ಆಯ್ತಾ. ಇಲ್ಲಿ ಆಪ್ಷನ್ ಬೈಯರ್ ಇದ್ದಾರೆ. ಆಯ್ತಾ. ಇದು ಆಪ್ಷನ್ ಸೆಲ್ಲರ್ಸ್, ಇದು ಆಪ್ಷನ್ಸ್ ಬೈಯರ್ಸ್. ಆಪ್ಷನ್ಸ್ ಬೈಯರ್ಸ್ ಏನ್ ಮಾಡ್ತಾರೆ, ಆಪ್ಷನ್ಸ್ ಬೈಯರ್ಸ್ ಬೈಯರ್ಸ್ ಏನ್ ಮಾಡ್ತಾರೆ, ಪುಟ್ ಬೈ ಮಾಡ್ತಾರೆ, ಸಿಇ ಬೈ ಮಾಡ್ತಾರೆ, ಪುಟ್ಟು ಬೈ ಮಾಡ್ತಾರೆ. ಅದನ್ನ ನೀವು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಅಲ್ವಾ. ಆಪ್ಷನ್ಸ್ ಬೈಯರ್ಸ್ ಸಿಇ ಬೈ ಮಾಡ್ತಾರೆ, ಪುಟ್ಟು ಸಹ ಬೈ ಮಾಡ್ತಾರೆ ಅವರು.
ಆಪ್ಷನ್ಸ್ ಬಯರ್ಸ್ ಬೈ ಮಾಡುದು ಮಾತ್ರ. ಆಪ್ಷನ್ ಸೆಲ್ಲರ್ಸ್ ಏನ್ ಮಾಡ್ತಾರೆ ಗೊತ್ತಾ? ಆಪ್ಷನ್ ಸೆಲ್ಲರ್ಸ್ ಸಿ ಸೆಲ್ ಮಾಡ್ತಾರೆ, ಪುಟ್ಟು ಸೆಲ್ ಮಾಡ್ತಾರೆ. ಇವ್ರು ಬರೀ ಸೆಲ್ ಮಾಡುದು ಆಯ್ತಾ. ಆಪ್ಷನ್ ಸೆಲ್ಲರ್ಸ್ ಪುಟ್ಟು ಸಿ ಸೆಲ್ ಮಾಡ್ತಾರೆ, ಪುಟ್ಟು ಸೆಲ್ ಮಾಡ್ತಾರೆ. ಆಪ್ಷನ್ಸ್ ಬೈಯರ್ಸ್ ಸಿ ಬೈ ಮಾಡ್ತಾರೆ, ಪುಟ್ಟು ಬೈ ಮಾಡ್ತಾರೆ ಆಯ್ತಾ. ಅಂತ ಹೇಳಿದ್ರೆ ಪುಟ್ಟು ಸಿ ಬೈ ಮಾಡುದು ಅಂತ ಹೇಳಿದ್ರೆ ಏನು, ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಅರ್ಥ. ಪುಟ್ಟು ಸಿ ಬೈ ಮಾಡುದು ಅಂತ ಹೇಳಿದ್ರೆ ಸಿ ಅಂತ ಹೇಳಿದ್ರೆ ಬುಲ್ಲಿಶ್ ಅಂತ ಹೇಳಿದ್ರೆ ಕಾಲ್ ಅಂತ ಅರ್ಥ ಆಯ್ತಾ. ಆದ್ಮೇಲೆ ಪುಟ್ಟು ಬೈ ಮಾಡುದು ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗೆ ಹೋಗ್ತಿದೆ ಅಂತ ಅರ್ಥ. ಪ್ರೈಸ್ ಆಕ್ಷನ್ ಕೆಳಗೆ ಹೋಗ್ತಿದೆ ಅಂತ ಹೇಳಿದ್ರೆ ಇದು ಬೇರಿಶ್ ಮಾರ್ಕೆಟ್ ಇದೆ ಅಂತ ಅರ್ಥ ಆಯ್ತಾ. ಅಂತ ಹೇಳಿದ್ರೆ ಪುಟ್ಟು ಅಂತ ಹೇಳಿದ್ರೆ ಪಿ ಆಯ್ತಾ, ಪಿ ಬೈ ಮಾಡುದು. ಇದನ್ನು ನಾನು ಹೇಳಿದೆ ಆಯ್ತಾ, ಈ ಪೋರ್ಷನ್ ಅನ್ನು. ನೆಕ್ಸ್ಟ್ ಆಪ್ಷನ್ ಸೆಲ್ಲರ್ಸ್ ಸಿ ಸೆಲ್ ಮಾಡುದು ಅಂತ ಹೇಳಿದ್ರೆ ಮಾರ್ಕೆಟ್ ಮಾರ್ಕೆಟ್ ಕೆಳಗೆ ಹೋಗ್ತಿದೆ ಅಂತ ಅರ್ಥ. ಪುಟ್ಟು ಸೆಲ್ ಮಾಡುದು ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಅರ್ಥ. ಅಂತ ಹೇಳಿದ್ರೆ ಸಿ ಸೆಲ್ ಮಾಡುದು ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗೆ ಹೋಗ್ತಿದೆ ಅಂತ ಅರ್ಥ. ಅಂತ ಹೇಳಿದ್ರೆ ಮಾರ್ಕೆಟ್ ಬೇರಿಶ್ ಆಗಿದೆ ಅಂತ ಅರ್ಥ. ಸಿ ಸೆಲ್ ಅಂತ ಹೇಳಿದ್ರೆ ಇದು ತಲೆಗೆ ತಕೊಳ್ಳಿ, ಸಿ ಸೆಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಬೇರಿಶ್ ಆಗಿದೆ ಅಂತ ಅರ್ಥ, ಹೀಗೆ ಕೆಳಗೆ ಮಾರ್ಕೆಟ್ ಹೋಗ್ತಿದೆ ಅಂತ ಅರ್ಥ ಆಯ್ತಾ. ಪುಟ್ಟು ಸೆಲ್ ಮಾಡುದು ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಅರ್ಥ, ಆಪ್ಷನ್ ಸೆಲ್ಲರ್ ದೃಷ್ಟಿಯಲ್ಲಿ ಆಯ್ತಾ. ಪುಟ್ ಅಂತ ಹೇಳಿದ್ರೆ ನೀವು ಬುಲ್ಲಿಶ್ ಮಾರ್ಕೆಟ್ ನಡೀತಿದೆ ಅಂತ ನೀವು ತಿಳ್ಕೊಳ್ಬೇಕು ಆಪ್ಷನ್ ಸೆಲ್ಲರ್ಸ್ ಮಾಡಿದ್ರೆ. ಸಿ ಸೆಲ್ ಮಾಡಿದ್ರೆ ಆವಾಗ ಬೇರಿಶ್ ಮಾರ್ಕೆಟ್ ಆಗ್ತಿದೆ ಅಂತ ತಿಳ್ಕೊಳ್ಬೇಕು. ಅದು ಆಪ್ಷನ್ ಚೈನ್ ಅಲ್ಲಿ ನೋಡುದು ಆಯ್ತಾ. ಇದನ್ನ ಇರೇಸ್ ಮಾಡ್ತೇನೆ ನಾನು ಒಂದ್ಸಲ, ಅರ್ಥ ಆಯ್ತಲ್ಲ. ಓಕೆ, ಇದೂನು ಇರೇಸ್ ಆಯ್ತು. ಇದು ಪುಟ್ ಸೆಲ್. ಇದರಲ್ಲಿ ನೋಡಿ ಆಪ್ಷನ್ ಸಿ ಸೆಲ್ ಅಂತ ಹೇಳಿದ್ರೆ ಬೇರಿಶ್ ಅಂತ ನೀವು ತಿಳ್ಕೊಳ್ಬೇಕು. ಮಾರ್ಕೆಟ್ ಬೇರಿಶ್ ವೇಯಲ್ಲಿ ಹೋಗ್ತಿದೆ ಅಂತ. ಪುಟ್ಟು ಸೆಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಏನು ಬುಲ್ಲಿಶ್ ಕಡೆ ಹೋಗ್ತಿದೆ ಅಂತ ನೀವು ತಿಳ್ಕೊಳ್ಬೇಕು. ಯಾವುದು ಆಪ್ಷನ್ ಸೆಲ್ಲರ್ಸ್. ಇದ್ರಲ್ಲಿ ಸಿ ಅಂತ ಹೇಳಿದ್ರೆ ಬುಲ್ಲಿಶ್, ಇದ್ರಲ್ಲಿ ಪುಟ್ ಅಂತ ಹೇಳಿದ್ರೆ ಬೇರಿಶ್ ಆಯ್ತಾ. ಇದು ಆಪ್ಷನ್ ಬೈ ಅಲ್ಲಿ ಆಯ್ತಾ. ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇವೆ. ಆದ್ರೆ ನಮಗೆ ಆಪ್ಷನ್ ಸೆಲ್ಲರ್ಸ್ ನ ದೃಷ್ಟಿಕೋನದಲ್ಲಿ ನಮಗೆ ಬೈಯರ್ಸ್ ಸಣ್ಣದಾಗಿ ಕಾಣ್ತಾರೆ. ಇದು ಆಪ್ಷನ್ ಸೆಲ್ಲರ್ಸ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಾವು ಏನಾಗ್ತೇವೆ, ಇದು ಆಪ್ಷನ್ ಬೈಯರ್ಸ್ ಸಣ್ಣದಾಗಿ ಕಾಣ್ತಾರೆ, ಆಪ್ಷನ್ ಸೆಲ್ಲರ್ಸ್ ನಮಗೆ ದೊಡ್ಡದಾಗಿ ಕಾಣ್ತಾರೆ. ಯಾಕೆ ಹೇಳಿ? ನಾವು ಮಾರ್ಕೆಟ್ ಅನ್ನು ಯಾವಾಗ್ಲೂ ಯಾರ ದೃಷ್ಟಿಕೋನದಲ್ಲಿ ನೋಡ್ಬೇಕು? ಸೆಲ್ಲರ್ಸ್ ದೃಷ್ಟಿಕೋನದಲ್ಲಿ ನೋಡ್ಬೇಕು. ಸೆಲ್ಲರ್ಸ್ ಯಾವಾಗ್ಲೂ ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ. ಇವರು ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ. ಇವರಿಗೆ ಟೈಮ್ ತುಂಬಾ ಇರ್ತದೆ, ಸಮಯ ಅನ್ನೋದು ಇವರ ಕೈಯಲ್ಲಿ ಇರ್ತದೆ. ಯಾರ್ದು? ಆಪ್ಷನ್ ಸೆಲ್ಲರ್ಸ್ ಕೈಯಲ್ಲಿ ಇರ್ತದೆ. ಆಪ್ಷನ್ಸ್ ಬೈಯರ್ಸ್ ಕೈಯಲ್ಲಿ ಟೈಮ್ ಅನ್ನೋದು ಇರಲ್ಲ ಆಯ್ತಾ. ಅವರಿಗೆ ಟೈಮ್ ಲಿಮಿಟೆಡ್ ಆಗಿರ್ತದೆ. ಆದ್ರಿಂದ ನಮ್ಗೆ ಆಪ್ಷನ್ ಸೆಲ್ಲರ್ಸೇ ದೊಡ್ಡದು. ಅದು ಯಾಕಂತ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಫುಲ್ ಗಜಿಬಿಜಿ ಆಯ್ತಲ್ಲ, ಬೇರೆ ಚಾರ್ಟ್ ಅಲ್ಲಿ ಮಾಡ್ತೇನೆ ಆಯ್ತಾ. ಅದು ಫುಲ್ ಇದಾಯ್ತು. ಓಕೆ, ಬೇರೆ ಚಾರ್ಟ್ ಬಾಕ್ಸ್ ಅಲ್ಲಿ ಮಾಡ್ತೇನೆ.
ಇದರಲ್ಲಿ ಈಗ ಆಪ್ಷನ್ ಸೆಲ್ಲರ್, ಆಪ್ಷನ್ ಬೈಯರ್, ಸೆಲ್ಲರ್ ಆಯ್ತಾ. ಆಪ್ಷನ್ ಸೆಲ್ಲರ್ ಎರಡು ಗ್ರೂಪ್ ಇದೆ ಅಲ್ವಾ. ಇದರಲ್ಲಿ ಆಪ್ಷನ್ ಸೆಲ್ಲರಿಗೆ ನಿಮ್ಗೆ ಎಷ್ಟು ಆಪ್ಷನ್ ಸೆಲ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇರ್ಬೇಕಾಗ್ತದೆ? 1.5 ಲಕ್ಷ. ಒಂದು ಲಾಟಿಗೆ ನಿಮ್ಗೆ 1.5 ಲಕ್ಷ ಬೇಕಾಗ್ತದೆ. ನೀವು ಒಂದು ಲಾಟ್ ತೆಗೆಯುವುದಾದ್ರು, ಒಂದು ಲಾಟ್ ನಿಮ್ಮ ಹತ್ರ ಎಷ್ಟು ಹಣ ಬೇಕು ಆಪ್ಷನ್ ಸೆಲ್ಲಿಂಗಿಗೆ? ಒಂದು 1.5 ಲ್ಯಾಕ್ಸ್ ಬೇಕು. 5 ಲ್ಯಾಕ್ಸ್ ಆಪ್ಷನ್ ಸೆಲ್ಲಿಂಗಿಗೆ ಆಯ್ತಾ. ಆಪ್ಷನ್ಸ್ ಬೈಯಿಂಗಿಗೆ ನಿಮಗೆ 8,000 ಇಂದ 8,000 ಸಾಕಾಗ್ತದೆ. 8,000 5,000 ಸಾಕಾಗ್ತದೆ. 10K ತನಕನು ನೀವು ಯೂಸ್ ಮಾಡ್ಬೋದು. 10K 8,000 ಈ ತರ ಆಯ್ತಾ. 5,000 ಈ ತರ ಆಪ್ಷನ್ಸ್ ಬೈಯರ್ಸಿಗೆ ಸಾಕಾಗ್ತದೆ. ಇದು ಯಾವುದು ಫಂಡ್ ಇಷ್ಟು ಬೇಕಾಗ್ತದೆ. ಆಪ್ಷನ್ಸ್ ಎಲ್ಲರಿಗೆ ಒಂದು ಲಾಟಿಗೆ 1 ಲ್ಯಾಕ್ 1.5 ಲ್ಯಾಕ್ ಬೇಕಾಗ್ತದೆ ಆಯ್ತಾ. ಆದ್ರೆ ಇವರಿಗೆ ಆಪ್ಷನ್ ಸೆಲ್ಲರ್ ಅಲ್ಲಿ ಆಪ್ಷನ್ಸ್ ಬೈಯರ್ ಆಪ್ಷನ್ಸ್ ಬೈಯರ್ ಇದ್ದಾರಲ್ಲ, ಅವರು ಎಷ್ಟದು ಪ್ರೀಮಿಯಂ ತೆಗಿತಾರೆ ಅಷ್ಟು ಅವರಿಗೆ ರಿಸ್ಕ್ ಇರ್ತದೆ. ಅವರೀಗ ಆಪ್ಷನ್ಸ್ ಬೈಯರ್ಸ್ ಎಷ್ಟದು ಪ್ರೀಮಿಯಂ ತೆಗಿತಾರೆ ಅಷ್ಟು ಅವರಿಗೆ ರಿಸ್ಕ್ ಇರ್ತದೆ. ಅವರು ಒಂದ್ ವೇಳೆ 200 ಪ್ರೀಮಿಯಂ ತಗೊಂಡ್ರೆ ಅವರಿಗೆ ರಿಸ್ಕ್ ಅಷ್ಟೇ ರಿಸ್ಕ್ ಇರೋದು. 200 ರಿಸ್ಕ್ ಅವರಿಗೆ ಲಿಮಿಟ್ ಲಿಮಿಟೆಡ್ ಆಗಿರ್ತದೆ. ಆದ್ಮೇಲೆ ಅವರಿಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರ್ತದೆ. ಯಾರಿಗೆ? ಆಪ್ಷನ್ಸ್ ಬೈಯರ್ಸ್ಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರ್ತದೆ. ಇದು ತಲೆಗೆ ತಗೊಳ್ಳಿ, ಇದು ಮತ್ತೆ ಮರ್ತೋಗ್ತದೆ ಎಲ್ಲ. ಇದೆಲ್ಲ ಗೊತ್ತಿರ್ಬೇಕು ನಿಮಗೆ. ಆಪ್ಷನ್ಸ್ ಬೈಯರಿಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರ್ತದೆ. ಒಂದು ವೇಳೆ ರಿಸ್ಕ್ ಮಾತ್ರ ಲಿಮಿಟೆಡ್ ಆಗಿರ್ತದೆ ಆಯ್ತಾ. ಲಾಸಸ್ ಅಷ್ಟೇ. ಆಪ್ಷನ್ಸ್ ಬೈಯರ್ಸಿಗೆ ಲಿಮಿಟೆಡ್ ಆಗಿರ್ತದೆ. ಲಾಸ್ ಲಿಮಿಟೆಡ್ ಆಗಿರ್ತದೆ ಆಪ್ಷನ್ಸ್ ಬೈಯರ್ಸಿಗೆ. ಈಗ 200 ಪ್ರೀಮಿಯಂ ತಗೊಂಡ್ರೆ ಅದು 0 ಆದ್ರೂ ಅವರಿಗೆ ಲಾಸ್ ಎಷ್ಟಾಗ್ತದೆ? 200 ಆಗ್ತದೆ ಆಪ್ಷನ್ಸ್ ಬೈಯರ್ಸಿಗೆ. ಆದ್ಮೇಲೆ ಪ್ರಾಫಿಟ್ ಅವರಿಗೆ ಅನ್ಲಿಮಿಟೆಡ್ ಆಗ್ತದೆ. ಒಂದ್ ವೇಳೆ 200 ಅದು ಪ್ರೀಮಿಯಂ ತಗೊಂಡ್ರೆ ಅವರಿಗೆ ಪ್ರಾಫಿಟ್ ಎಷ್ಟು? 200 ಅದು 2,000 ಸಹ ಆಗ್ಲಿಕ್ಕೆ ಸಾಕು, ಇಲ್ಲಾಂತಿದ್ರೆ 3,000 ಸಹ ಆಗ್ಲಿಕ್ಕೆ ಸಾಕು. ಹೇಳ್ಲಿಕ್ಕೆ ಆಗುದಿಲ್ಲ. 200 ಪ್ರೀಮಿಯಂ ಅಲ್ಲಿ ಅವರಿಗೆ ಎಷ್ಟು ಸಹ ಪ್ರಾಫಿಟ್ ಆಗ್ಬಹುದು. ಆದ್ರೆ ರಿಸ್ಕ್ ಮಾತ್ರ ಲಿಮಿಟೆಡ್ ಆಗಿರ್ತದೆ. ರಿಸ್ಕ್ ಸಹ ಅವರಿಗೆ ಲಾಸ್ ಸಹ ಲಿಮಿಟೆಡ್ ಆಗಿರ್ತದೆ ಆಯ್ತಾ. ಆದ್ರೂ ನಮಗೆ ಆಪ್ಷನ್ ಸೆಲ್ಲರ್ಸೇ ಉತ್ತಮ. ಯಾಕೆ ಹೇಳಿ? ಅದು ಯಾಕಂತ ನಾನು ಹೇಳ್ತೇನೆ ಈಗ. ಆಪ್ಷನ್ಸ್ ಬೈಯರ್ಸ್ ಇವರು ಒಂದು ಲಾಟಿಗೆ 1.5 ಲಕ್ಷ ಕೊಟ್ರು ಸಹ, ಇವರು ಒಂದು ಲಾಟಿಗೆ 8,000 5,000 ಇಷ್ಟು ಕೊಟ್ರು ಸಹ ನಮಗೆ ಆಪ್ಷನ್ಸ್ ಬೈಯರ್ಸ್ಗಿಂತ ಸೆಲ್ಲರ್ಸೇ ಮುಖ್ಯ ಆಗ್ತಾರೆ. ಯಾಕೆ ಹೇಳಿ? ಅವರು ದೊಡ್ಡ ಪ್ಲೇಯರ್ಸ್. ಅವರು ಒಂದೊಂದು ಲಾಟಲ್ಲಿ ಆಟ ಆಡುದಿಲ್ಲ. ಅವರು ಕೋಟಿಗಟ್ಲೆ ಹಣ ಇನ್ವೆಸ್ಟ್ ಮಾಡಿ ಅವರು ಆಟ ಆಡ್ತಾರೆ ಅಲ್ವಾ. ಆಪ್ಷನ್ಸ್ ಸೆಲ್ಲರ್ಸ್. ಆಪ್ಷನ್ಸ್ ಬೈಯರ್ಸ್ ಬರೀ 8,000 ಈ ತರ ತೆಗಿತಾರೆ ಅಲ್ವಾ. 8,000 ಇಂದ 10,000 ಈ ತರ ಇದ್ರಲ್ಲಿ ಟ್ರೇಡ್ ಮಾಡ್ತಾರೆ. ಆವಾಗ ರಿಸ್ಕ್ ಅದರ ಒಳಗಡೆ ಇರ್ತದೆ. ಪ್ರಾಫಿಟ್ ಅನ್ಲಿಮಿಟೆಡ್ ಆಗಿರ್ತದೆ. ಮಾತ್ರ ಲಾಸ್ ಸಹ ಅದರ ಒಳಗೆ ಇರ್ತದೆ ಅಲ್ವಾ. 200 ಒಳಗಡೆ ಇರ್ತದೆ. ಅಂದ್ರೆ 200 ಅದು ಪ್ರೀಮಿಯಂ ಸೆಲೆಕ್ಟ್ ಮಾಡಿದ್ರೆ 200 ಒಳಗಡೆ ಇರ್ತದೆ ಲಾಸ್ ಅವ್ರದ್ದು. ಯಾವ್ದು? ಆಪ್ಷನ್ ಬೈಯರ್ಸ್ ಅದು. ಆಪ್ಷನ್ ಸೆಲ್ಲರ್ಸ್ಗೆ ಹಾಗೆಲ್ಲ. ಆಪ್ಷನ್ ಸೆಲ್ಲರ್ಸ್ ಒಂದು ಲಾಟ್ ಅಲ್ಲಿ ತೆಗೆದು ಅವರಿಗೆ, ಇದು ಕ್ಲಿಯರ್ ಮಾಡ್ತೇನೆ. ಆಪ್ಷನ್ ಸೆಲ್ಲರ್ಸ್ಗೆ ಒಂದು ಲಾಟಿಗೆ ನಿಮಗೆ ಎಷ್ಟು? 1.5 ಲ್ಯಾಕ್ಸ್ ಬೇಕು ಆಯ್ತಾ. ಅವರಿಗೆ ಪ್ರಾಫಿಟ್ ಲಿಮಿಟೆಡ್ ಇರ್ತದೆ. ಯಾರಿಗೆ? ಆಪ್ಷನ್ ಸೆಲ್ಲರ್ಸ್ಗೆ ಪ್ರಾಫಿಟ್ ಲಿಮಿಟೆಡ್ ಇರ್ತದೆ.
ಲಾಸ್ ಅನ್ಲಿಮಿಟೆಡ್ ಇರ್ತದೆ. ಪ್ರಾಫಿಟ್ ಲಿಮಿಟೆಡ್, ಇದು ಬರೀಲಿಕ್ಕೆ ಟೈಮ್ ತಗೊಳ್ತದೆ, ನಾನು ಹೇಳ್ತಾ ಹೋಗ್ಲಾ. ಪ್ರಾಫಿಟ್ ಲಿಮಿಟೆಡ್ ಇರ್ತದೆ, ಲಾಸ್ ಅನ್ಲಿಮಿಟೆಡ್ ಇರ್ತದೆ. ಯಾರಿಗೆ? ಆಪ್ಷನ್ ಸೆಲ್ಲರ್ಸಿಗೆ. ಆದ್ರೂ ಆಪ್ಷನ್ ಸೆಲ್ಲರ್ಸೇ ಉತ್ತಮ. ಯಾಕಂತ ಗೊತ್ತಾಯ್ತಲ್ಲ, ನಾನು ಹೇಳಿದೆಲ್ಲ. ಒಂದ್ ವೇಳೆ ಆಪ್ಷನ್ ಸೆಲ್ಲರ್ಸ್ ಒಂದು 200 ಪ್ರೀಮಿಯಂ ತೆಗ್ದಿದ್ರೆ, ಪ್ರೀಮಿಯಂ ಸೆಲ್ ಮಾಡಿದ್ರೆ, ಆಪ್ಷನ್ ಸೆಲ್ಲರ್ಸ್ 200 ಪ್ರೀಮಿಯಂ ಸೆಲ್ ಮಾಡಿದ್ರೆ, ಮಾರ್ಕೆಟ್ ಕೆಳಗೆ ಬಂದ್ರೆ ಮಾತ್ರ ಇವರಿಗೆ ಪ್ರಾಫಿಟ್ ಆಗ್ತದೆ, ಆಪ್ಷನ್ ಸೆಲ್ಲರ್ಸಿಗೆ. ಆಯ್ತಾ? ಮಾರ್ಕೆಟ್ ಕೆಳಗೆ ಬಂದ್ರೆ ಮಾತ್ರ ಸೆಲ್ ಆಗ್ತದೆ. ಪ್ರಾಫಿಟ್ ಅದು 200 ಇದ್ದದ್ದು ಪ್ರೀಮಿಯಂ 100, 50, 0 ಹೀಗೆ ಆದಾಗ ಇವರಿಗೆ ಪ್ರಾಫಿಟ್ ಆಗ್ತದೆ. ಅವರಿಗೆ ಪ್ರಾಫಿಟ್ ಮಾತ್ರ ಲಿಮಿಟೆಡ್ 200 ಆಗುದು. ಮಾರ್ಕೆಟ್ ಎಷ್ಟು ಕೆಳಗೆ ಮಾರ್ಕೆಟ್ ಅವ್ರದ್ದು ಲಿಮಿಟೆಡ್ ಇಷ್ಟೇ ಅಂತ ಇರ್ತದೆ. ಆಪ್ಷನ್ ಸೆಲ್ಲರ್ಸ್ಗೆ 200 ಪ್ರಾಫಿಟ್ ಆಗ್ತದೆ, 200 ಪ್ರೀಮಿಯಂ ತೆಗೆದ್ರೆ. ಆಯ್ತಾ? ಒಂದು ವೇಳೆ ಮಾರ್ಕೆಟ್ ಒಂದು ವೇಳೆ ಮೇಲೆ ಹೋದ್ರೆ ಅವರಿಗೆ 200ಗಿಂತ 200 ಪ್ರೀಮಿಯಂ ಅಲ್ಲಿ ಅವರು ಇದು ತೆಗೆದ್ರೆ, ಪ್ರೀಮಿಯಂ ಅವ್ರಿಗೆ ಮಾರ್ಕೆಟ್ ಒಂದ್ ವೇಳೆ ಈ ತರ ಮೇಲೆ ಹೋದ್ರೆ ಅವರಿಗೆ ಏನಾಗ್ತದೆ, 2000 ಲಾಸ್ ಸಹ ಆಗ್ಬಹುದು, 3000 ಲಾಸ್ ಸಹ ಆಗ್ಬಹುದು. ಲಾಸ್ ಅನ್ಲಿಮಿಟೆಡ್ ಇರ್ತದೆ ಆಪ್ಷನ್ ಸೆಲ್ಲರ್ಸಿಗೆ. ಅರ್ಥ ಆಯ್ತಂತ ತಿಳ್ಕೊಂಡಿದ್ದೇನೆ. ಅರ್ಥ ಆಯ್ತಲ್ಲ? ಅಂತ ಹೇಳಿದ್ರೆ ಆಪ್ಷನ್ಸ್ ಬೈಯರ್ಸಿಗೆ ಪ್ರಾಫಿಟ್ ಅನ್ಲಿಮಿಟೆಡ್ ಇರ್ತದೆ, ರಿಸ್ಕ್ ಲಿಮಿಟೆಡ್ ಇರ್ತದೆ, ಮತ್ತೆ ಲಾಸ್ ಸಹ ಲಿಮಿಟೆಡ್ ಇರ್ತದೆ ಆಪ್ಷನ್ಸ್ ಬೈಯರ್ಸಿಗೆ. ಅರ್ಥ ಆಯ್ತಾ? ಅಂತ ಹೇಳಿದ್ರೆ ಅವರು 200 ಪ್ರೀಮಿಯಂ ತಗೊಂಡ್ರೆ ಅದ್ರಲ್ಲಿ ಪ್ರಾಫಿಟ್ 2000, 3000, 4000 ಎಷ್ಟು ಸಹ ಆಗ್ಬಹುದು. ಆದ್ರೆ ಲಾಸ್ ಎಷ್ಟು ಆಗ್ತದೆ, ಅವರು ಎಷ್ಟರದ್ದು ಪ್ರೀಮಿಯಂ ತಗೊಂಡಿದ್ದಾರೆ ಅದ್ರ ಒಳಗಡೆ ಲಾಸ್ ಆಗ್ತದೆ. ಲಾಸ್ ಈಗ 200 ಪ್ರೀಮಿಯಂ ತೆಗೆದ್ರೆ 200 ಅವರಿಗೆ ಲಾಸ್ ಆಗ್ತದೆ ಅಷ್ಟೇ. 200 ಒಳಗೆ ಲಾಸ್ ಆಗ್ತದೆ. ಆದ್ಮೇಲೆ ಆಪ್ಷನ್ ಸೆಲ್ಲರ್ಸಿಗೆ ಏನಾಗ್ತದೆ, ಪ್ರಾಫಿಟ್ ಲಿಮಿಟೆಡ್ ಇರ್ತದೆ. ಅಂತ ಹೇಳಿ 200 ಪ್ರೀಮಿಯಂ ತೆಗೆದ್ರೆ ಅವರಿಗೆ ಪ್ರಾಫಿಟ್ 200 ಇರ್ತದೆ. ಆದ್ರೆ ಅವ್ರದ್ದು ಏನಾಗ್ಬೇಕು, ಅವ್ರದ್ದು ಲೆವೆಲ್ಗಿಂತ, ಅವರು ಅನ್ಕೊಂಡ ಲೆವೆಲ್ಗಿಂತ ಕೆಳಗೆ ಹೋಗ್ಬೇಕು ಮಾರ್ಕೆಟ್ ಅಷ್ಟೇ. ಅಷ್ಟಾದ್ರೆ ಇವರಿಗೆ 200 ಪ್ರೀಮಿಯಂ ಸಿಗ್ತದೆ. ಅವ್ರು ಖಾಲಿ ಒಂದೊಂದು ಲಾಟ್ ಅಲ್ಲಿ ತೆಗೆಯುವುದಿಲ್ಲ. ಒಂದು ಲಾಟ್ ಅಲ್ಲಿ 200 ಸಿಕ್ಕಿದ್ರೆ ಅವ್ರು ಕೋಟಿಗಟ್ಲೆ ಇದು ಇನ್ವೆಸ್ಟ್ ಮಾಡಿ ತೆಗೆದ್ರೆ ಅವರಿಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಅಂತ ನೀವು ಅಂದಾಜು ಮಾಡಿ. ಅವರು ಒಂದೊಂದು ದಿವಸಕ್ಕೆ ಇದು ಟ್ರೇಡ್ ತೆಗೆಯುವುದಿಲ್ಲ. ಅವರು ಟ್ರೇಡ್ ತೆಗೆದ್ರೆ ಏನ್ ಮಾಡ್ತಾರೆ, ಒಂದು ವಾರ ಹೀಗೆ ಇರ್ತಾರೆ. ಎಕ್ಸ್ಪೈರಿ ಡೇಟ್ ಟೈಮ್ ಇದು ಡಿಕೆ ಆಗುವ ತನಕ ಸಹ ಅವರು ಟ್ರೇಡ್ ಇಡ್ತಾರೆ. ಅವರಿಗೆ ಇದು 0 ಆದಷ್ಟು ಅವರಿಗೆ ಪ್ರಾಫಿಟ್ ಆಗುದು. ಯಾರಿಗೆ? ಸೆಲ್ಲರ್ಸಿಗೆ. ಮತ್ತೆ ಸೆಲ್ಲರ್ಸ್ ಕೈಯಲ್ಲಿ ಟೈಮ್ಸ್ ತುಂಬಾ ಇರ್ತದೆ. ಆಯ್ತಾ? ಸೆಲ್ಲರ್ಸ್ ಕೈಯಲ್ಲಿ ಟೈಮ್ ತುಂಬಾ ಇರ್ತದೆ. ಅವರು ಅಂದ್ರೆ ಇವತ್ತು ತೆಗ್ರೆ ಅವರು ಒಂದು ವಾರ ತನಕ ಸಹ ಇರ್ತಾರೆ. ಬೈಯರ್ಸ್ ಕೈಯಲ್ಲಿ ಟೈಮ್ಸ್ ಇರಲ್ಲ, ಅವರಿಗೆ ಲಿಮಿಟೆಡ್ ಇರ್ತದೆ. ಮಾರ್ಕೆಟ್ ಆಲ್ಮೋಸ್ಟ್ ಏನಾಗಿರ್ತದೆ, ಮಾರ್ಕೆಟ್ ಆಲ್ಮೋಸ್ಟ್ 20% ಬೈಯರ್ಸ್ ಅಲ್ಲಿ 20% ಟ್ರೇಡ್ ಅಲ್ಲಿ ಇರ್ತಾರೆ, 300% ಲಾಸ್ ಅಲ್ಲಿ ಇರ್ತಾರೆ ಬೈಯರ್ಸ್ ಅಲ್ಲಿ. ಆಯ್ತಾ? ಇಲ್ಲಿ ಜಾಸ್ತಿಯಾಗಿ ಒಂದು ಸೈಡ್ ವೇಸ್ ಹೋಗ್ತಾ ಇರ್ತದೆ ಅಲ್ವಾ? ಮಾರ್ಕೆಟ್ ಸೈಡ್ ವೇಸ್ ಹೋಗ್ತಾ ಇರ್ತದೆ. ಸೈಡ್ ವೇಸ್ ಹೋದಾಗ ಏನಾಗ್ತದೆ, ಪ್ರೀಮಿಯಂ ಕರಗ್ತದೆ. ಅವಾಗ ಸೆಲ್ಲರ್ಸಿಗೆ ಲಾಭ ಆಗೋದು. ಬೈಯರ್ಸಿಗೆ ಯಾವಾಗ್ಲೂ ಮಾರ್ಕೆಟ್ ಒಂದು ಮೂವ್ಮೆಂಟ್, ಫಾಸ್ಟ್ ಮೂವ್ಮೆಂಟ್ ಕೊಡ್ಬೇಕು, ಆಗ್ಲೇ ಅವರಿಗೆ ಪ್ರಾಫಿಟ್ ಆಗುದು. ಮಾರ್ಕೆಟ್ ಸೈಡ್ ವೇಸ್ ಹೋಗುದು, ಕನ್ಸಾಲ್ಟೇಷನ್ ಆಗುದು, ಈ ತರ ಎಲ್ಲ ಆದ್ರೆ ಅವರಿಗೆ ಪ್ರಾಫಿಟ್ ಆಗಲ್ಲ, ಅವ್ರಿಗೆ ಲಾಸಿಗೆ ಕನ್ವರ್ಟ್ ಆಗ್ತಾರೆ. ಅದಕ್ಕೆ ಮಾರ್ಕೆಟ್ ಉಂಟಲ್ಲ, ಫಾಸ್ಟ್ ಮೂವ್ಮೆಂಟ್ ಆಗುವಾಗ ಬೈ ಮಾಡ್ಬೇಕು. ಸೆಲ್ಲರ್ಸಿಗೆ ಹಾಗೆ ಅಲ್ಲ. ಸೆಲ್ಲರ್ಸ್ ಸೆಲ್ ಮಾಡುವಾಗ ಅವರದ್ದು ಲೆವೆಲ್ಗಿಂತ ಕನ್ಸಲ್ಟೇಷನ್ ಆಗಿ ಮೆಲ್ಲ ಹೋದ್ರು ಏನು ತೊಂದ್ರೆ ಇಲ್ಲ. ಅವ್ರ ಲೆವೆಲ್ ಅಲ್ಲಿ ಇದ್ರೆ ಆಯ್ತು, ಅವ್ರ ಲೆವೆಲ್ಗೆ ಟಚ್ ಆದ್ರೆ ಆಯ್ತು. ಆವಾಗ ಅವರಿಗೆ ಅವರು ಅನ್ಕೊಂಡಿದ್ದು, ಅವರು 200 ಪ್ರೀಮಿಯಂ ತೆಗೆದ್ರೆ 200 ಅವರಿಗೆ ಸಿಗ್ತದೆ. ಆಯ್ತಾ? ಒಂದು ಲಾಟ್ ಅಲ್ಲಿ. ಅದೇ ತುಂಬಾ ಲಾಟ್ ಅಲ್ಲಾದ್ರೆ ಅವರಿಗೆ ತುಂಬಾ ಸಿಗ್ತದೆ. ಅವರು ಯಾವ ಪ್ರೀಮಿಯಂ ತೆಗೆದಿದ್ದಾರೆ ಅದರ ಮೇಲೆ ಅವರಿಗೆ ಸಿಗ್ತದೆ.
ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೇನೆ. ಇದು ಗಜಿಬಿಜಿ ಆಗಿದೆ. ಚಾರ್ಟ್ ಅನ್ನು ನಾನು ಡ್ರಾಯಿಂಗ್ ಅನ್ನು ನೋಡ್ಬೇಡಿ, ನಾನು ಹೇಳುದನ್ನು ಗಮನ ಇಟ್ಟು ಕೇಳಿ ಆಯ್ತಾ. ಡ್ರಾಯಿಂಗ್ ಅನ್ನು ಅಷ್ಟು ಅಬ್ಸರ್ವ್ ಮಾಡ್ಬೇಕಂತಿಲ್ಲ. ಡ್ರಾಯಿಂಗ್ ಗಜಿಬಿಜಿ ಆಗಿದೆ, ಇದ್ರಲ್ಲಿ ಬರೀಲಿಕ್ಕೆ ಆಗಲ್ಲ. ಇದು ಕೆಲವರೆಲ್ಲ ಬರೀತಾರೆ, ಅದು ಹೇಗೆ ಬರೀತಾರೆ, ಟೆಸ್ಟ್ ಟೂಲ್ ಬರ್ತಾ ಇಲ್ಲ ಇದರಲ್ಲಿ. ಟೆಸ್ಟ್ ಟೂಲ್ ಬರ್ತಾ ಇಲ್ಲ, ಬಂದ್ರೆ ನಾನು ಟೆಸ್ಟ್ ಟೂಲ್ ಅಲ್ಲಿ ಮಾಡ್ತಿದ್ದೆ. ನಾನು ಈಗ ಪೆನ್ ಯೂಸ್ ಮಾಡಿ ಮಾಡ್ತಿದ್ದೇನೆ ಆಯ್ತಾ. ನೆಕ್ಸ್ಟ್ ಸೆಲ್ಲರ್ಸಿಗೆ ಉಂಟಲ್ಲ ತುಂಬಾ ಟೈಮ್ಸ್ ಇರ್ತದೆ. ಹೀಗೆ ಯಾರಿಗೆ ತುಂಬಾ ಟೈಮ್ ಸಿಗ್ತದೆ ಅವರೇ ಮಾರ್ಕೆಟ್ ಅಲ್ಲಿ ವಿನ್ ಆಗೋದು ಆಯ್ತಾ. ನಾವು ಟೈಮ್ಸ್ ಯಾವ ಕಡೆ ಇದೆ ಆ ಕಡೆಗೆ ನಾವು ದೃಷ್ಟಿ ಕೊಡ್ಬೇಕು. ಬೈಯರ್ಸ್ ಅನ್ನು ಬಿಟ್ಟು ಬಿಡ್ಬೇಕು. ಬೈಯರ್ಸ್ ಸಣ್ಣ ಟ್ರೇಡರ್ಸ್ ಅಲ್ವಾ, ಸೆಲ್ಲರ್ಸ್ ದೊಡ್ಡ ಪ್ಲೇಯರ್ಸ್. ನಾವು ದೊಡ್ಡ ಪ್ಲೇಯರ್ಸ್ ದೃಷ್ಟಿಕೋನದಲ್ಲಿ ಮಾರ್ಕೆಟ್ ಅನ್ನು ನಾವು ಸ್ಟಡಿ ಮಾಡ್ಬೇಕು, ಪ್ರೈಸ್ ಆಕ್ಷನ್ ಅನ್ನು ಸ್ಟಡಿ ಮಾಡ್ಬೇಕು ಆಯ್ತಾ. ಇಲ್ಲಿ ಟೈಮ್ಸ್ ತುಂಬಾ ಇರೋದ್ರಿಂದ ಮತ್ತೆ ಇದು ದೊಡ್ಡ ಪ್ಲೇಯರ್ಸ್ ಆಗಿರೋದ್ರಿಂದ ನಾವು ಆಪ್ಷನ್ ಚೈನ್ ಅನ್ನು ಯಾರ ದೃಷ್ಟಿಕೋನದಲ್ಲಿ ನಾವು ಸ್ಟಡಿ ಮಾಡ್ಬೇಕು, ಸೆಲ್ಲರ್ಸ್ ದೃಷ್ಟಿಕೋನದಲ್ಲಿ ಸ್ಟಡಿ ಮಾಡ್ಬೇಕು. ನಿಮ್ಗೆ ಅರ್ಥ ಆಯ್ತಂತ ಅನ್ಕೊಂಡಿದ್ದೇನೆ ನಾನು. ಅರ್ಥ ಆಗದಿದ್ರೆ ನಾನು ಎಲ್ಲ ಈಗ ನಾನು ತ್ರೀ ಪಾರ್ಟ್ ಮಾಡ್ತಿದ್ದೇನೆ ಆಪ್ಷನ್ ಚೈನ್ ಅದು. ತ್ರೀ ಪಾರ್ಟ್ ಅದು ಒಂದು ದಿವಸ ಒಂದೇ ಪಾರ್ಟ್ ಅಲ್ಲಿ ಮಾಡಿ ಇನ್ನೊಂದು ಕ್ಲಾಸ್ ಇನ್ನೊಂದಿದ್ರಲ್ಲಿ ತೋರಿಸ್ತೇನೆ. ಎಲ್ಲ ಒಂದೇ ಇದು ಮಾಡಿ ಒಂದಿದ್ರಲ್ಲಿ ತೋರಿಸ್ತೇನೆ ಆಯ್ತಾ. ಈಗ ನಿಮ್ಗೆ ಅದು 3 ಪಾರ್ಟ್ ಆಗುದನ್ನು ನಾನು ಒಮ್ಮೆಲೆ ತೋರಿಸಿದ್ರೆ ಅದು ನಿಮ್ಗೆ ತಲೆಗೆ ಹೋಗಲ್ಲ. ಇದು ನಿಮ್ಗೆ ಈಗ ತಲೆಗೆ ಹೋಗಿದೆ ಇಲ್ವಾ ಗೊತ್ತಿಲ್ಲ ನನಗೆ. ಇದರಲ್ಲಿ ಸೆಲ್ಲರ್ಸ್ ಏನೆಲ್ಲ ಮಾಡ್ತಾರೆ, ಪಿ ಸೆಲ್ ಮಾಡ್ತಾರೆ, ಸೆಲ್ ಅಲ್ವಾ. ಕಾಲ್ ಸೆಲ್ ಮಾಡ್ತಾರೆ ಯಾರು, ಸೆಲ್ಲರ್ಸ್ ಕಾಲ್ ಸೆಲ್ ಮಾಡ್ತಾರೆ. ಬೈಯರ್ಸ್ ಪಿ ಬೈ ಮಾಡ್ತಾರೆ, ಕಾಲ್ ಬೈ ಮಾಡ್ತಾರೆ. ಇವ್ರು ಬೈ ಮಾತ್ರ ಮಾಡುದು, ಇವರು ಸ್ವಲ್ಪ ಸಣ್ಣ ಅಮೌಂಟ್ ಅಲ್ಲಿ ಮಾಡುದು ಟ್ರೇಡ್ ಆಯ್ತಾ. ಇದ್ರಲ್ಲಿ ಸೆಲ್ಲರ್ಸ್ ಉಂಟಲ್ಲ, ಪಿ ಸೆಲ್ ಮಾಡ್ತಾರೆ, ಸಿ ಸೆಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಿ ಸೆಲ್ ಮಾಡುದು ಅಂತ ಹೇಳಿದ್ರೇನು, ಆವಾಗ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ನಾವು ಅನ್ಕೊಳ್ಬೇಕು. ಅಂತ ಹೇಳಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಅನ್ಕೊಳ್ಬೇಕು. ಸೆಲ್ಲರ್ಸ್ ಏನಾದ್ರು ಪಿ ಸೆಲ್ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅನ್ಕೊಳ್ಬೇಕು. ಸಿ ಸೆಲ್ ಮಾಡಿದ್ರೆ ಆವಾಗ ಮಾರ್ಕೆಟ್ ಡೌನ್ ಸೈಡ್ ಗೆ ಹೋಗ್ತಿದೆ ಅಂತ ನಾವು ಅನ್ಕೊಳ್ಬೇಕು ಆಯ್ತಾ. ಇದು ನಿಮ್ಗೆ ಮೇಯ್ನ್ ಆಗಿ ಬೇಕಿದ್ದದ್ದು, ಇದು ಮೇಯ್ನ್ ಆಗಿ ತಲೆಯಲ್ಲಿ ಇಟ್ಕೊಳ್ಬೇಕು ಆಯ್ತಾ. ನೆಕ್ಸ್ಟ್ ನಾವು ಆಪ್ಷನ್ ಚೈನಿಗೆ ಹೋಗೋಣ. ಆಪ್ಷನ್ ಚೈನ್ ನೀವು ಹಾಕ್ಬೇಕಂತಿದ್ರೆ, ನೀವು ಇದ್ರಲ್ಲಿ ನಾನು ಟ್ರೇಡಿಂಗ್ ಇದ್ರಲ್ಲೂ ಸಹ ಹೇಳಿಕೊಟ್ಟಿದ್ದೇನೆ. ಟ್ರೇಡಿಂಗ್ ಚಾರ್ಟ್ ಅಲ್ಲಿ ನೀವು ಯಾವ್ದು ಇಂಡೆಕ್ಸ್ ಇದೆ ಆ ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಪ್ಷನ್ ಚೈನ್ ಅಂತ ಕೊಟ್ರು ಆಪ್ಷನ್ ಚೈನ್ ಬರ್ತದೆ ಆಯ್ತಾ. ಇಲ್ಲಂತಿದ್ರೆ ನೀವು ಬೇರೆ ಇದು ದನ್ನಲ್ಲಿ ಬರ್ತದೆ ಹಾಗೆ, ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಆಪ್ಷನ್ ಚೈನ್ ಕೊಟ್ರೆ ಆಪ್ಷನ್ ಚೈನ್ ಬರ್ತದೆ. ಆದ್ರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೀವೇನಾದ್ರು ಟ್ರೇಡ್ ಮಾಡ್ತಿದ್ರೆ ಆವಾಗ ನೀವು ಆಪ್ಷನ್ ಚೈನ್ ಅನ್ನು ಹೀಗೆ ಸಹ ಹಾಕ್ಬಹುದು. ನಾನು ಹೇಳಿಕೊಡ್ತೇನೆ ನೋಡಿ, ಅದು ಮೆಥಡ್ ಯೂಸ್ ಮಾಡಿದ್ರೆ ಆಯ್ತು. ಇಲ್ಲಿ ಗೂಗಲ್ ಅಲ್ಲಿ ಸರ್ಚ್ಗೆ ಬನ್ನಿ, NSE ಇಂಡಿಯಾ ಅಂತ ಕೊಟ್ಟು ಬಿಡಿ. NSE ಇಂಡಿಯಾ ಆಪ್ಷನ್ ಚೈನ್ ಅಂತ ಕೊಟ್ಟು ಬಿಡಿ ಆಯ್ತಾ. ಅವಾಗ ಆಪ್ಷನ್ ಚೈನ್ ಇಲ್ಲಿ ಬರ್ತದೆ, ಆಪ್ಷನ್ ಚೈನ್ NSE ಇಂಡಿಯಾ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಪ್ಷನ್ ಚೈನ್ ಬರ್ತದೆ, ಇದಕ್ಕೆ ಆಪ್ಷನ್ ಚೈನ್ ಅಂತ ಹೇಳುದು ಆಯ್ತಾ. ಇದು NSE ಇಂಡಿಯಾ ಗೂಗಲ್ ವೆಬ್ಸೈಟ್, NSE ವೆಬ್ಸೈಟ್ ಅಲ್ಲಿ ನಾವು ತೆಗ್ದಿದ್ದು ಗೂಗಲ್ ಅಲ್ಲಿ ಆಯ್ತಾ. ಇಲ್ಲಂತಿದ್ರೆ ದನ್ನಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಇಂಡೆಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿರೋ ಆಪ್ಷನ್ ಚೈನ್ ಬರ್ತದೆ. ನೀವು ಗೂಗಲ್ಗೆ ಹೋಗ್ಬೇಕಂತೆಲ್ಲ. ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ದನ್ ಅಲ್ಲದೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಯಾರಾದ್ರು ಟ್ರೇಡ್ ಮಾಡ್ತಿದ್ರೆ ಅವರು ಈ ತರ ಚಾರ್ಟ್ ಬಾಕ್ಸ್ ಅನ್ನು ತಗೊಳ್ಬಹುದು ಆಯ್ತಾ. ನಾನು ಅದು ಕ್ಲೋಸ್ ಮಾಡ್ತೇನೆ. ನಾನು ಇಲ್ಲಿ ಯಾಕೆ ಇಟ್ಟಿದ್ದು ಇದೆ ನನ್ನದು, ಅದ್ರಲ್ಲೇ ಮಾಡ್ತೇನೆ.
ಒಂದೊಂದ್ಸಲ ಆಗುದೇ ಇಲ್ಲ ಆಯ್ತಾ, ಲೆಂತಿ ಆಗ್ತದೆ ಈ ತರ ಎಲ್ಲ ಅಲ್ವಾ ವಿಡಿಯೋ. ನಾನು ಇದು ಯಾಕೆ ಹಾಕೊಳ್ತಿದ್ದೆ, ನನಗೆ ಈಗ ಆಪ್ಷನ್ ಚೈನ್ ಬೇಕಿರುದಲ್ವಾ, ಆಪ್ಷನ್ ಚೈನ್ ಹಾಕೊಳ್ಬೇಕಲ್ವಾ. ಇದು ಕಾಣ್ತದ ನಿಮ್ಗೆ ಆಪ್ಷನ್ ಚೈನ್? ಇಲ್ಲಿ ಕಾಣಲ್ಲ ಅಲ್ವಾ, ಇದು ಹೇಗೆ ಹೇಳುದು ಇದರಲ್ಲಿ? ಇದರಲ್ಲಿ ಕಾಣಲ್ಲ ಅಲ್ಲ ಆಪ್ಷನ್ ಚೈನ್. ಬೇಡ, ನಾನು ಅದು NSC ಅಲ್ಲಿ ಹೇಳಿಕೊಡ್ತೇನೆ, ಅಲ್ಲಿಗೆ ಹೋಗಿ ಹೇಳಿಕೊಡ್ತೇನೆ ಆಯ್ತಾ. ಅದರಲ್ಲಿ ಕಾಣಲ್ಲ ನಿಮಗೆ ಆಪ್ಷನ್ ಚೈನ್. ಇದರಲ್ಲಿ ಇದು ನಿಮ್ಗೆ ಇದು ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನಾನು. ಪೆನ್ಸಿಲ್ ಟೂಲ್ ಸಿಗಲ್ಲ ಇದರಲ್ಲಿ. ಎಲ್ಲಿದೆ ಗೊತ್ತಿಲ್ಲ ಅದು. ಓಕೆ, ನೆಕ್ಸ್ಟ್ ಆಪ್ಷನ್ ಚೈನ್ ಅಲ್ಲಿ, ಆಪ್ಷನ್ ಚೈನ್ ಹಾಕೊಳ್ತೀರಲ್ಲ, ಇಲ್ಲಿ ನಿಫ್ಟಿ ಅಂತ ಬಂದಿದೆ ನೋಡಿ. ಇದರಲ್ಲಿ ನಿಮ್ಗೆ ಇಂಡೆಕ್ಸ್ ಅದು ಯಾವ್ದೆಲ್ಲ ಇಂಡೆಕ್ಸ್ ಇದೆ ಅಂತ ತೋರಿಸ್ತದೆ. ನಿಫ್ಟಿ ಇದೆಲ್ಲ ಇದೆ, ಪಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ಇದೆಲ್ಲ ಇದೆ ಆಯ್ತಾ. ಇದೆಲ್ಲ ಇಂಡೆಕ್ಸ್. ನಿಮ್ಗೆ ಯಾವ ಇಂಡೆಕ್ಸ್ ಅದು ಆಪ್ಷನ್ ಚೈನ್ ನೋಡ್ಲಿಕ್ಕಿದೆ, ಆ ಆಪ್ಷನ್ ಚೈನ್ ಅನ್ನು ಹೀಗೆ ಕ್ಲಿಕ್ ಮಾಡಿದ್ರೆ ಆಯ್ತು. ನಾನು ಬ್ಯಾಂಕ್ ನಿಫ್ಟಿ ಕ್ಲಿಕ್ ಮಾಡಿದ್ದೇನೆ, ಬ್ಯಾಂಕ್ ನಿಫ್ಟಿದು ಬರ್ತದೆ ಅಲ್ಲಿ. ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ಅಲ್ಲ, ಸೆಲೆಕ್ಟ್ ಆಪ್ಷನ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಸ್ಟಾಕ್ ಅದೇನಾದ್ರು ನೋಡ್ಬೇಕಂತಿದ್ರೆ ಇದು ಸೆಲೆಕ್ಟ್ ಆಪ್ಷನ್ ಅಲ್ಲಿ ನೀವು ನೋಡ್ಬೋದು. ಸ್ಟಾಕ್ ಅದು ಆಪ್ಷನ್ ಚೈನ್ ನೋಡ್ಬೇಕಂತಿದ್ರೆ ಆಯ್ತಾ. ಮತ್ತೆ ಇದು ಎಕ್ಸ್ಪೈರಿ ಡೇಟ್ ಫ್ಯೂಚರ್ ಟ್ರೇಡ್ ಎಲ್ಲ ಮಾಡುವವರು ಇದು ಎಕ್ಸ್ಪೈರಿ ಡೇಟ್ ಅಲ್ಲಿ ಯಾವ ಎಕ್ಸ್ಪೈರಿ ಡೇಟಿಗೆ ನೀವು ಟ್ರೇಡ್ ಅನ್ನು ಇದು ಮಾಡ್ತೀರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಎಕ್ಸ್ಪೈರಿ ಡೇಟ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಇದು ಸ್ಟ್ರೈಕ್ ಪ್ರೈಸ್. ನೀವೊಂದು ಪರ್ಟಿಕ್ಯುಲರ್ ಆಗಿ ಇದೀಗ ನಾವು ಈಗ ಮಾರ್ಕೆಟ್ ನಡೀತಿರುವ ಪ್ರೈಸ್ ಅಲ್ಲಿ ತೆಗಿತೇವಲ್ಲ, ನೀವು ಒಂದು ಪರ್ಟಿಕ್ಯುಲರ್ ಆಗಿ ಇಂಥದೇ ಪ್ರೈಸ್ ಅಲ್ಲಿ ನೀವು ಟ್ರೇಡ್ ಆಪ್ಷನ್ ಚೈನ್ ನೋಡ್ಬೇಕಂತಿದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದ್ರದ್ದು ಪ್ರೈಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ ಪ್ರೈಸ್ ಅದು ಆಪ್ಷನ್ ಚೈನ್ ಇಲ್ಲಿ ಅಪಿಯರ್ ಆಗ್ತದೆ ಆಯ್ತಾ. ಅರ್ಥ ಆಗ್ತಿದೆ ಅಲ್ಲ. ಇದರಲ್ಲಿ ನೆಕ್ಸ್ಟ್ OI ಓಪನ್ ಇಂಟ್ರೆಸ್ಟ್. OI ಅಂತ ಹೇಳಿದ್ರೆ ನಾನು ಒನ್ ಮಿನಿಟ್, ನಾನು ಇದು ಹೇಳ್ಬೇಕಾದ್ರೆ ಒಂದು ಸ್ಟೆಪ್ ನಾನು ಹೇಳುದು ಮರ್ತು ಬಿಟ್ಟೆ, ಅದು ಯಾವುದಂತ ನಾನೀಗ ಹೇಳ್ತೇನೆ. ಒಂದು ಸ್ಟೆಪ್ ಮರ್ತು ಬಿಟ್ಟೆ ಹೇಳುದು. ನಾವೇನ್ ಬರ್ದಿಟ್ಕೊಳ್ಳಲ್ಲ ಅಲ್ಲ, ಗೊತ್ತಾಗಲ್ಲ, ಮರ್ತು ಹೋಗ್ತದೆ ಯಾವ್ಯಾವ ಸ್ಟೆಪ್ ಹೇಳಿದ್ದೇವೆ ಅಂತ. ನಿಮ್ಗೆ ಎಲ್ಲ ಸ್ಟೆಪ್ ಗೊತ್ತಾಗ್ಬೇಕಲ್ವಾ, ಬಿಟ್ಟು ಹೋದ್ರೆ ಮತ್ತೆ ನಿಮ್ಗೆ ಅದು ಗೊತ್ತಾಗಲ್ಲ, ಟ್ರೇಡಿಂಗ್ ಕಷ್ಟ ಆಗ್ತದೆ. ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟ್ ಆಯ್ತಾ ಟ್ರೇಡಿಂಗ್ ಅಲ್ಲಿ. ಇಲ್ಲಿ ಬೈಯರ್ಸ್ ಇರ್ತಾರೆ, ಆಪ್ಷನ್ ಬೈಯರ್ಸ್ ಇರ್ತಾರೆ, ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ಇರ್ತಾರೆ ಅಲ್ವಾ. ಆಪ್ಷನ್ ಸೆಲ್ಲರ್ಸ್ ಬೈಯರ್ಸ್ ಯಾರಿಂದ ಬೈ ಮಾಡ್ತಾರೆ, ಅವ್ರದ್ದು ಇದನ್ನು ಸಿಇ ಮತ್ತೆ ಪುಟ್ ಬೈ ಮಾಡ್ತಾರಲ್ಲ ಇವರು. ಆಪ್ಷನ್ಸ್ ಬೈಯರ್ಸ್ ಸಿಇ ಮತ್ತೆ ಪುಟ್ಟು ಇದೇ ಬೈ ಮಾಡ್ತಾರಲ್ಲ, ಇದು ಯಾರಿಂದ ಬೈ ಮಾಡ್ತಾರೆ, ಇವ್ರು ಬೈ ಮಾಡುದೆಲ್ಲ ಆಪ್ಷನ್ ಸೆಲ್ಲರ್ಸ್ ಇಂದಾನೆ. ಸೆಲ್ಲರ್ಸ್ ಇಂದ ಬೈಯರ್ಸ್ ಬೈ ಮಾಡ್ತಾರೆ ಆಯ್ತಾ. ಇದು ಆಪ್ಷನ್ ಸೆಲ್ಲರ್ಸ್ ಮತ್ತೆ ಆಪ್ಷನ್ಸ್ ಬೈಯರ್ಸ್ ನಡುವೆ ಇರುವ ಕಾಂಟ್ರಾಕ್ಟ್ ಆಗಿರ್ತದೆ. ಇದು
ಆಪ್ಷನ್ಸ್ ಬೈಯರ್ಸ್ ಮತ್ತೆ ಆಪ್ಷನ್ಸ್ ಸೆಲ್ಲರ್ಸ್ ನಡುವೆ ಇರುವ ಕಾಂಟ್ರಾಕ್ಟ್ ಇದು ಆಯ್ತಾ. ಇದಕ್ಕೆ OI ಅಂತ ಕರೀತಾರೆ. OI ಅಂತ ಹೇಳಿದ್ರೆ ಗೊತ್ತಾಯ್ತಾ, ಬೈಯರ್ಸ್ ಸೆಲ್ಲರ್ಸ್ ಅಲ್ಲಿ ಏನು ಪುಟ್ ಮತ್ತೆ ಕಾಲ್ ಅನ್ನು ಬೈ ಮಾಡ್ತಾರೆ, ಸೆಲ್ಲರ್ಸ್ ಬೈಯರ್ಸ್ ಅಲ್ಲಿ ಪುಟ್ ಮತ್ತೆ ಕಾಲ್ ಅನ್ನು ಸೆಲ್ ಮಾಡ್ತಾರೆ, ಆ ತರ ಆಯ್ತಾ. ಇದಕ್ಕೆ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಇಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲಿ ಸೆಲ್ಲರ್ಸ್ ದೊಡ್ಡ ಇದ್ರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ, ಬೈಯರ್ಸ್ ಸಣ್ಣ ಪ್ಲೇಯರ್ಸ್ ಆಗಿರ್ತಾರೆ. ಹಾಗಾಗಿ ನಾವು ದೊಡ್ಡ ಪ್ಲೇಯರ್ಸ್ ಅದೇ ನಾವು ಆಪ್ಷನ್ ಚೈನ್ ಅಲ್ಲಿ ದೊಡ್ಡ ಪ್ಲೇಯರ್ಸ್ ಅದೇ ಸ್ಟಡಿ ಮಾಡ್ಬೇಕಾಗ್ತದೆ. ಇಲ್ಲಿ OI ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಇರುವ ಕಾಂಟ್ರಾಕ್ಟ್. ಇದೇ ಹೇಳಿಕೆ ನಾನು ಇಲ್ಲಿಗೆ ಬಂದಿದ್ದು ಆಯ್ತಾ. ನೆಕ್ಸ್ಟ್ ಆಪ್ಷನ್ ಚೈನ್ ಗೆ ಬನ್ನಿ. ಆಪ್ಷನ್ ಚೈನ್ ನಲ್ಲಿ OI ಗೊತ್ತಾಯ್ತಲ್ಲ ಏನಂತ. OI ಅಂತ ಹೇಳಿದ್ರೆ ಓಪನ್ ಇಂಟ್ರೆಸ್ಟ್, ಬೈಯರ್ಸ್ ಮತ್ತು ಸೆಲ್ಲರ್ಸ್ ನಡುವಿನ ಕಾಂಟ್ರಾಕ್ಟ್ ಆಯ್ತಾ. ಇಲ್ಲಿ ಏನ್ ಮಾಡ್ತಾರೆ, OI ಅಲ್ಲಿ ಪುಟ್ ಸೆಲ್ ಮಾಡ್ತಾರೆ. ಇದು ಪೋರ್ಷನ್ ಉಂಟಲ್ಲ, ಇದು ವೈಟ್ ಇದೆಯಲ್ಲ, ವೈಟ್ ಇರುವ ಪೋರ್ಷನ್, ಇಲ್ಲಿ ವೈಟ್ ಇದೆಯಲ್ಲ, ವೈಟ್ ಇರುವ ಪೋರ್ಷನ್ ಔಟ್ ಆಫ್ ದ ಮನಿ ಅಂತ ಕರೀತಾರೆ. ವೈಟ್ ಇರುವ ಪೋರ್ಷನ್ ಇದು ಪುಟ್ ಸೈಡ್, ಇದು ಪುಟ್ಟದು ಡಾಟಾ, ಇದು ಕಾಲದು ಡಾಟಾ ಆಯ್ತಾ. ಇದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸೈಡ್ ಪುಟ್ಟದು ಡಾಟಾ, ಈ ಸೈಡ್ ಕಾಲದು ಡಾಟಾ. ಇದು ಪುಟ್ಟದು ಔಟ್ ಆಫ್ ದ ಮನಿ, ಇದು ಕಾಲದು ಔಟ್ ಆಫ್ ದ ಮನಿ. ವೈಟ್ ಏರಿಯಾ ಇದೆಲ್ಲ ಇದು ಡಾರ್ಕ್ ಏರಿಯಾ ಇದೆಲ್ಲ, ಇದು ಪುಟ್ಟದು ಇನ್ ದ ಮನಿ, ಇದು ಡಾರ್ಕ್ ಏರಿಯಾ ಇದೆಲ್ಲ, ಇದು ಕಾಲದು ಇನ್ ದ ಮನಿ ಆಯ್ತಾ. ಕಾಲದು ಇನ್ ದ ಮನಿ. ಇದ್ರಲ್ಲಿ ಇನ್ನೂ ರೀಚ್ ಆಗ್ಲಿಲ್ಲಲ್ಲ, ಆ ಏರಿಯಾವನ್ನು ಔಟ್ ಆಫ್ ದ ಮನಿ ಅಂತ ಕರೀತಾರೆ. ಪುಟ್ಟ ಯಾರು ಸೆಲ್ಲರ್ಸ್ ಇನ್ನೂ ರೀಚ್ ಆಗ್ಲಿಲ್ಲಲ್ಲ, ಪುಟ್ಟು ಇನ್ನೂ ರೀಚ್ ಆಗ್ಲಿಲ್ಲಲ್ಲ, ಆ ಏರಿಯಾವನ್ನು ಇನ್ ದ ಮನಿ ಔಟ್ ಆಫ್ ದ ಮನಿ ಅಂತ ಕರೀತಾರೆ. ಎಲ್ಲಿಂದ ಅವರು ಹೋಗಿರ್ತಾರೆ ಅಂತ ಹೇಳಿದ್ರೆ, ಅವರು ಇದೆಲ್ಲ ಈ ಏರಿಯಾವನ್ನೆಲ್ಲ ರೀಚ್ ಆಗಿ ಆಗಿದೆ. ಈ ಏರಿಯಾಕ್ಕೆ ಏನ್ ಹೇಳ್ತಾರೆ, ಇನ್ ದ ಮನಿ ಅಂತ ಕರೀತಾರೆ. ಈ ಏರಿಯಾ ಏನಾಗ್ತದೆ, ಇನ್ ದ ಮನಿ. ಈ ಏರಿಯಾ ಏನಾಗ್ತದೆ, ಔಟ್ ಆಫ್ ದ ಮನಿ. ಈ ಏರಿಯಾದಲ್ಲಿ ಅವರು ರೀಚ್ ಆಗಿದೆ, ಇದು ಫಿನಿಶ್ ಆಗಿದೆ, ಇಲ್ಲಿಂದನೇ ಅವರು ಹೋಗಿದ್ದು ಪುಟ್ಟು ಆಯ್ತಾ. ಇಲ್ಲಿಂದ ಹೋಗಿದ್ದು ಇದು ಔಟ್ ಆಫ್ ದ ಮನಿ. ಎಟ್ ದ ಮನಿ ಅಂತ ಹೇಳಿದ್ರೆ, ಇಲ್ಲಿ ಮಾರ್ಕೆಟ್ ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಈಗ ನಡೀತಿದೆ ಅದು ಎಟ್ ದ ಮನಿ. ಇಲ್ಲಿ ಎರಡು ಇದನ್ನು ನೀವು ತಗೊಳ್ಬೇಕು, ಇದು ಎಟ್ ದ ಮನಿ ಆಯ್ತಾ. ನೆಕ್ಸ್ಟ್ ಇಲ್ಲಿ ಕಾಲ್ ಅಲ್ಲಿ ಸಹ ಹಾಗೆ, ಕಾಲ್ ಅಲ್ಲಿ ಇದು ಇನ್ ದ ಮನಿ. ಕಾಲ್ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇದು ಇನ್ನೂ ರೀಚ್ ಆಗ್ಲಿಲ್ಲಲ್ಲ, ಆ ಏರಿಯಾ ಏನಾಗ್ತದೆ, ಔಟ್ ಆಫ್ ದ ಮನಿ. ಕಾಲ್ ರೀಚ್ ಆಗಿ ಬಂದಿದೆ ಅಲ್ಲ, ಅದು ಇನ್ ದ ಮನಿ ಆಯ್ತಾ. ಇದ್ರಲ್ಲಿ ಎಟ್ ದ ಮನಿ ಯಾವುದು, ಇದು ಎಟ್ ದ ಮನಿ ಆಗ್ತದೆ. ಇದು ಎರಡು ಪುಟ್ಟದು ಎಟ್ ದ ಮನಿ 33,000 ಮತ್ತೆ 33,100 ಇದು ಎಟ್ ದ ಮನಿ. ಒಂದು ಎರಡು ಲೈನ್ ಎಟ್ ದ ಮನಿ ಆಗ್ತದೆ ಆಯ್ತಾ. ಇದ್ರದ್ದು ನಿಯರ್ 900 ಸಹ ಎಟ್ ದ ಮನಿ ಆಗ್ತದೆ ಹೀಗೆ ಆಯ್ತಾ. ಅರ್ಥ ಆಯ್ತಂತ ಅನ್ಕೊಂತೇನೆ. ಇದು ನಾನು ಚಾರ್ಟ್ ಬಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಚಾರ್ಟ್ ಬಾಕ್ಸ್ ಅಲ್ಲಿ ಎಲ್ಲಿದೆ ನೋಡಿ, ಒಂದು ಚಾರ್ಟ್ ಬಾಕ್ಸ್ ಅಲ್ಲಿ ತೋರಿಸಿದ್ದಾರೆ. ಇದೀಗ ಮಾರ್ಕೆಟ್ ಈ ಏರಿಯಾದಲ್ಲಿ ನಡೀತಾ ಇದೆ ಅಲ್ವಾ, ಈ ಏರಿಯಾದಲ್ಲಿ ನಡೀತಾ ಇದೆ. ಸ್ಟ್ರೈಕ್ ಪ್ರೈಸ್ ಇಲ್ಲಿದೆ, ಇದು ನನಗೂ ಸಹ ಕಾಣಲ್ಲ, ಇದು ಸಣ್ಣದಿದೆ ಆಯ್ತಾ. ಸ್ಟ್ರೈಕ್ ಪ್ರೈಸ್ ಈ ಏರಿಯಾದಲ್ಲಿ ಇದೆ, ಇದು ಎಟ್ ದ ಮನಿ ಆಗ್ತದೆ. ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇದು ಎಟ್ ದ ಮನಿ ಆಗ್ತದೆ ಕಾಲಿಗೆ ಅಲ್ವಾ. ಇದು ಕಾಲದು ಔಟ್ ಆಫ್ ದ ಮನಿ, ಇದು ಇನ್ನು ರೀಚ್ ಆಗ್ಲಿಲ್ಲ ಇದು ಏರಿಯಾ ಆಯ್ತಾ. ಇದು ಔಟ್ ಆಫ್ ದ ಮನಿ. ಕಾಲದು ಇನ್ ದ ಮನಿ ಯಾವುದು, ಇದು ಕೆಳಗೆ
ಕೆಳಗಿದು ಏರಿಯಾ ಇನ್ ದ ಮನಿ. ಇದು ಏರಿಯಾದಿಂದಲೇ ಅವರು ಮೇಲೆ ಹೋಗಿದ್ದು ಅಲ್ವಾ? ಇದೇನಾಯ್ತು, ಈಚೆ ಬಂತು. ಓಕೆ, ಇದು ಏರಿಯಾದಿಂದಲೇ ಅವರು ಮೇಲೆ ಹೋಗಿದ್ದು. ಇದು ಇನ್ ದ ಮನಿ, ಇದು ಔಟ್ ಆಫ್ ದ ಮನಿ. ಇದು ಇನ್ನು ರೀಚ್ ಆಗ್ಬೇಕಷ್ಟೇ. ಇಲ್ಲಿ ಎಲ್ಲ ಸ್ಟ್ರೈಕ್ ಪ್ರೈಸ್ ಇದೆ ನೋಡಿ. ಎಟ್ ದ ಮನಿ ಅಂತ ಹೇಳಿದ್ರೆ ಇದು ಈಗ ಮಾರ್ಕೆಟ್ ನಡೀತಾ ಇದೆ ಅಲ್ಲ, ಇದು ಪ್ರೈಸ್ ಆಕ್ಷನ್ ಆಗ್ತಿದೆ ನೋಡಿ. ಇಲ್ಲಿ ಪ್ರೈಸ್ ಆಕ್ಷನ್ ಆಗ್ತಿರುವ ಏರಿಯಾ ಎಟ್ ದ ಮನಿ. ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಸಹ ಎಟ್ ದ ಮನಿ ಆಗ್ತದೆ, ಆಯ್ತಾ? ಅದು ಹೋಯ್ತು, ಇನ್ನೊಂದು ಹಾಕೊಳ್ತೇನೆ ಆಯ್ತಾ? ಟೈಮ್ ಆಗ್ತದೆ, ಬೇಜಾರ್ ಮಾಡ್ಕೊಳ್ಬೇಡಿ. ಅಂತ ಹೇಳಿದ್ರೆ ಇದು ಆಪ್ಷನ್ ಚೈನ್ ಅಲ್ವಾ, ನಿಮ್ಗೆ ಕರೆಕ್ಟ್ ಆಗಿ ಬರ್ಬೇಕಂತಿದ್ರೆ ನಾನು ಅಪ್ಲೈ ಮಾಡಿಯೇ ತೋರಿಸ್ಬೇಕೆಲ್ಲ ಅಲ್ವಾ? ನಾವು ಸಹ ಪೇಶನ್ಸ್ ಅಲ್ಲಿ ಕಲ್ತೆ ಟ್ರೇಡರ್ ಆಗಿದ್ದು, ಆಯ್ತಾ? ಪೇಶನ್ಸ್ ಅಲ್ಲಿ ಕಲಿಬೇಕಾಗ್ತದೆ. ಟ್ರೇಡಿಂಗ್ ಬೇಕಂತಿದ್ರೆ, ನೀವು ಟ್ರೇಡರ್ ಆಗ್ಬೇಕಂತಿದ್ರೆ ಪೇಶನ್ಸ್ ಅಲ್ಲಿ ಕಲಿಬೇಕಾಗ್ತದೆ. ಇಲ್ಲ ಅಂತಿದ್ರೆ ಕಲಿಯೋದು ಕಷ್ಟ. ನಿಧಾನ ಆದ್ರೂ ಪೇಶನ್ಸ್ ಅಲ್ಲಿ ಕಲಿಬೇಕಾಗ್ತದೆ, ಆಯ್ತಾ? ಇದೀಗ ಪುಟ್ಟದು ಎಟ್ ದ ಮನಿ ಯಾವುದು? ಪುಟ್ಟದು ಎಟ್ ದ ಮನಿ ಇಲ್ಲಿ ನಡೀತಾ ಇದೆ. ಇದ್ರದ್ದು 2 ಸ್ಟೆಪ್. ಇದಿಷ್ಟು ಎಟ್ ದ ಮನಿ ಪುಟ್ಟದು, ಆಯ್ತಾ? ಪುಟ್ಟದು ಔಟ್ ಆಫ್ ದ ಮನಿ ಯಾವುದು? ಪುಟ್ಟು ಇನ್ನೂ ರೀಚ್ ಆಗ್ಲಿಲ್ಲಲ್ಲ, ಅದು ಏರಿಯಾ ಔಟ್ ಆಫ್ ದ ಮನಿ. ಪುಟ್ಟದು ಕೆಳಗೆ ಬರ್ತದೆ, ಔಟ್ ಆಫ್ ದ ಮನಿ ಅಲ್ವಾ? ಇದು ಔಟ್ ಆಫ್ ದ ಮನಿ ಪುಟ್ಟದು. ಪುಟ್ಟದು ಇನ್ ದ ಮನಿ ಎಲ್ಲಿ ಬರ್ತದೆ? ಪುಟ್ಟದು ಇನ್ ದ ಮನಿ ಮೇಲೆ ಬರ್ತದೆ ಇಲ್ಲಿ. ಪುಟ್ಟು ಇಲ್ಲಿಂದನೇ ಬಂದಿದ್ದು, ಆಯ್ತಾ? ಸೆಲ್ಲರ್ಸ್ ಯಾವಾಗ್ಲೂ ಎಲ್ಲಿ ಇರ್ತಾರೆ? ಮೇಲೆ ಏರಿಯಾದಲ್ಲಿ ಇರ್ತಾರೆ ಅಲ್ವಾ? ಡೌನ್ ಅಲ್ಲಿ ಸಪೋರ್ಟ್ ಏರಿಯಾದಲ್ಲಿ ಬೈಯರ್ಸ್ ಇರುದಲ್ವಾ? ಇಲ್ಲಿ ಪುಟ್ಟದು ಯಾವುದು? ಇನ್ ದ ಮನಿ. ಇದು ಪುಟ್ಟದು ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೇನೆ. ಮೇಲಿದ ಏರಿಯಾ ಇನ್ ದ ಮನಿ ಪುಟ್ಟದು, ಕೆಳಗಿದ ಏರಿಯಾ ಔಟ್ ಆಫ್ ದ ಮನಿ. ಯಾಕಂತ ಹೇಳಿದ್ರೆ ಪುಟ್ಟವರು ಇದನ್ನು ರೀಚ್ ಆಗಿ ಇದನ್ನು ಬೀಟ್ ಮಾಡಿ ಇಲ್ಲಿಗೆ ಬಂದಿರ್ತಾರೆ, ಆಯ್ತಾ? ಇನ್ನು ರೀಚ್ ಆಗ್ಬೇಕಾದ ಏರಿಯಾವನ್ನು ಔಟ್ ಆಫ್ ದ ಮನಿ ಅಂತ ಹೇಳ್ತಾರೆ. ಈಗ ನಡೀತಿರುವ ಏರಿಯಾವನ್ನು ಎಟ್ ದ ಮನಿ ಅಂತ ಹೇಳ್ತಾರೆ, ಆಯ್ತಾ? ಓಕೆ, ಇದಿಷ್ಟು ಕ್ಲಾಸ್ ನಾನು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನಿಮಗೆ. ಒನ್ ಮಿನಿಟ್. ಇವತ್ತಿನದು ಇದಿಷ್ಟು ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇದು ಅರ್ಥ ಆಗದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಮತ್ತೆ ನನ್ನ ವಿಡಿಯೋಸ್ ಅನ್ನು ತುಂಬಾ ಶೇರ್ಸ್ ಮಾಡಿ. ಆದ್ಮೇಲೆ ನನಗೆ ನನ್ನ ವಿಡಿಯೋಸ್ಗೆ ಲೈಕ್ಸ್ ಕೊಡಿ. ಆದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಮೇಯ್ನ್ ಆಗಿ ಬೇಕಿರೋದು ಸಬ್ಸ್ಕ್ರೈಬ್, ಆಯ್ತಾ? ಸಬ್ಸ್ಕ್ರೈಬ್ ಮಾಡದಿದ್ರೆ ನಮ್ಗೆ ನೆಕ್ಸ್ಟ್ ವಿಡಿಯೋ ಹಾಕ್ಲಿಕ್ಕೆ ಆಗಲ್ಲ. ಯಾಕಂತೇಳಿ ಸಬ್ಸ್ಕ್ರೈಬೇ ಆಗದಿದ್ರೆ ವಿಡಿಯೋಸ್ ಹೇಗೆ ಹಾಕುದಲ್ವಾ ನಾವು? ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಲಿಲ್ಲ ಅವರೆಲ್ಲ ಅಕೌಂಟ್ ಓಪನ್ ಮಾಡಿ. ಇದು ನಾನು ಜಸ್ಟ್ ಅರ್ಧ ಆಪ್ಷನ್ ಚೈನ್ ಹೇಳಿಕೊಟ್ಟಿದ್ದು. ಇನ್ನೊಂದು ಆಪ್ಷನ್ ಚೈನ್ ನಾನು ಇವತ್ತು ಮಾಡ್ತೇನೆ. ಇವತ್ತು ಮಾಡಿ ನಾಳೆ ಸೆಂಡ್ ಮಾಡ್ತೇನೆ, ಇಲ್ಲದಿದ್ರೆ ಇವತ್ತೇ ಸೆಂಡ್ ಮಾಡ್ತೇನೆ, ಆಯ್ತಾ? ಇನ್ನೊಂದು ಆಪ್ಷನ್ ಚೈನ್ ಒಂದೇ ಇರುದು. ಅದ್ರಲ್ಲಿ ಅರ್ಧ ಪಾರ್ಟ್ ನಾನೀಗ ಮಾಡಿದ್ದೇನೆ, ಅರ್ಧ ಪಾರ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೇನೆ, ಆಯ್ತಾ? ಇದು ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿ, ಆವಾಗ ನಿಮಗೆ ಇನ್ನೊಂದು ವಿಡಿಯೋ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ನೋಡಿ. ಇದುವರೆಗೆ 22 ವಿಡಿಯೋ ಆಗಿದೆ, ಇದು ಸೇರಿ 23 ವಿಡಿಯೋ ಆಗ್ತದೆ. 23 ವಿಡಿಯೋವನ್ನು ಕರೆಕ್ಟ್ ಆಗಿ ನೋಡಿ, ಆಯ್ತಾ? ಒಂದು ಬಿಡದೆ, ಚೂರು ಬಿಡದೆ ಕರೆಕ್ಟ್ ಆಗಿ ನೋಡಿ, ಪ್ರಾಪರ್ ಆಗಿ ಟ್ರೇಡ್ ಬರ್ತದೆ. ಇದುವರೆಗೆ ಟ್ರೇಡಿಂಗ್ ನಂದು ವಿಡಿಯೋಸ್ ಅನ್ನು ನೋಡಿದವರು ಟ್ರೇಡ್ ಮಾಡಲು ಸ್ಟಾರ್ಟ್ ಮಾಡಬಹುದು, ಆಯ್ತಾ? ಅಕೌಂಟಿಗೆ ಒಂದು 5,000 ಇಲ್ಲದೆ 10,000 ಹಾಕಿ ಅಕೌಂಟ್ ಓಪನ್ ಮಾಡುವಾಗ ನಿಮಗೆ 1,000 ಇಲ್ಲದೆ 500 ಹಾಕಿ ಸಹ ನೀವು ಅಕೌಂಟ್ ಓಪನ್ ಮಾಡಬಹುದು. ಆದ್ಮೇಲೆ ನಿಮಗೆ ಬೇಕಾದ್ರೆ ನೀವು ಟ್ರೇಡಿಂಗ್ ಮಾಡುದಾದ್ರೆ ಒಂದು 5,000 ರೂಪಾಯಿ ಬೇಕಾಗ್ತದೆ ಒಂದು ಲಾಟ್ ಅಲ್ಲೆಲ್ಲ ಟ್ರೇಡ್ ಮಾಡುದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಬೇಕಾದ್ರೆ ನೀವು ಜಾಸ್ತಿ ಹಾಕಿ, ಆಯ್ತಾ? ಮತ್ತೆ ಬೇಕಾದ್ರೆ ನಿಮ್ಮ ಅಮೌಂಟ್ ಅನ್ನು ಜಾಸ್ತಿ ಮಾಡಿ, ಲಾಟ್ ಸೈಜ್ ಅನ್ನು ಜಾಸ್ತಿ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಸಾಕಾಗ್ತದೆ. ಮತ್ತೆ 10,000 ಹಾಕಿ 15,000 ಈ ತರ ಜಾಸ್ತಿ ಮಾಡ್ತಾ ಹೋಗಿ, ನಿಮ್ಮ ಪ್ರಾಫಿಟ್ ಅಲ್ಲಿ ಟ್ರೇಡ್ ಮಾಡ್ತಾ ಹೋಗಿ, ಆಯ್ತಾ? ಥ್ಯಾಂಕ್ ಯು.